ಪ್ರಭಾವತಿ ತಗೋ ರೊಕ್ಕ. ಇದೇನ್ರಿ ರೊಕ್ಕ ತಂದು ಇಷ್ಟು ಕರೆಕ್ಟಾಗಿ ನನ್ನ ಕೈ ಕೊಡಾತೀರಿ? ಹಾ ಮತ್ತೆ ನಿನ್ ಕೈಯಾಗ ಕೊಡ್ಬೇಕಲ್ಲ, ಮತ್ತೆ ಇನ್ಯಾರ ಕೈಯಾಗ ಕೊಡೋಣ. ಅದಕ್ಕೆ ತಡಿ ಪಳಾರ ತಂದನಿ. ತಗೋ. ಇದು ಪಳಾರ ತಂದನಿದ್ರ ಬ್ರೆಡ್ ಕಾರ್ದಾಣಿ, ಆಮ್ಯಾಗ ಇದು ತಂದೇನಿ ನೋಡು, ಏನದು ದ್ರಾಕ್ಷಿ ಹಣ್ಣದು ತಂದೇನಿ, ಹುಡುಗರು ಹಾಕಿ ಕೊಡು. ಅಪ್ಪ ನಂಗೆ ಬಿಸ್ಕಿಟ್ ತಂದೇನ್ವಾ, ನಿಂಗ್ ಬಿಸ್ಕಿಟು ತಂದೆ ನೋಡ. ಅದು ಎಂತದ ಗುಡ್ಡನ ಬ್ಯಾಟ್ಟನ ಏನೋ ಅಂದಲ್ಲ, ಅವ್ರಿಗೆ ಅಂದೆ, ಅವ್ರೇ ಕೊಟ್ರು. ಅದು ಎಂತದ ಗುಡ್ಡಿನ ಗುಡ್ಡಿ ಅದು ಕೊಟ್ಟಾರ ನೋಡು. ಏನ್ರಿ ಪ್ಯಾಟ್ಗೆ ಹೋಗಿದ್ರೆ? ಹ್ಞೂ, ಅಲ್ಲಿ ಕೋಳಿ ಮತ್ತೆ ಆರ್ಡರ್ ಭಾಳ ಬಂದಿತ್ತಲ್ಲ, ಎಲ್ಲ ಹಾಕಿ ಗಾಡಿ ಕೊಟ್ಟು ಬರಾಕ್ ಹೋಗಿದ್ದೆ. ಹಂಗ ಎಲ್ಲ ಬರ್ತಾ ಹುಡುಗರು ಹೇಳಿದ್ವಲ್ಲ, ಅಂತ ಪಳಾರ್ ಗಿಳಾರ್ ತಗೊಂಡು ಬರ್ಬೇಕಾದ ಪಗಾರ ನಿಸ್ಕೊಂಡು ಗಾಡಿ ತಂದು ಅಲ್ಲಿ ಕೋಳಿ ಫಾರಂ ಕಡೆ ನಿಂದ್ರಿಸಿ, ಹಂಗಾರ ಹೋಗಿ ಒಂಚೂರು ಮನ್ಯಾಗ ಮುಕ್ಕೊಂಡು ಬರ್ತೇನಪ್ಪ ಸಂಜೆ ಮುಂದೆ ಅಂತ ಹೇಳಿ ಮನೆಗೆ ಬಂದೆ ಸೀದಾ. ಹಾ ಏನ್ರಿ ನಂಗೊಂಥರ ನೀವು ಹಿಂಗೆ ಮಾಡಿದ್ರೆ ನನಗೊಂಥರ ಎದಕ್ಕೆ ಬರಾಕತ್ತಪ್ಪ, ಏನಂತ ತಿಳಿವಲ್ತು. ಕರೆ ಹೇಳ್ರಿ, ಏನಾಗೈತಿ ನಿಮ್ಗೆ? ಏನಾರ ಬೇಕಾ? ಅದಕ್ಕೆ ಹಿಂಗೆ ಕೇಳಾಕತ್ತೀರಾ ಹೆಂಗ ಅಂತ? ಇಲ್ಲ ಮರೇ, ಏನ್ ಕೇಳೋದೈತಿ ಹೇಳೋದೈತಿ ಬಿಡೋ. ಹೋಲೆತ್ತಾಗ ರೊಕ್ಕನ ನಮ್ ತಂಗಿ ಬರ್ತಾಳ, ನಾಳೆ ಬರ್ತೇನೆ ಅಂದಾಳ. ಒಂದ್ 5,000 ರೂಪಾಯಿ ಕೊಡು, ಉಳಿದಿ ತೆಗೆದಿಟ್ಕೋ. ಏನು ಈಗ ನಮ್ಮ ಅವ್ವಾರಪ್ಪರ ಕಡೆ ಇಸ್ಕೊಂಡಿದ್ದಾದ್ರು ನಿಧಾನಕ್ಕೆ ತೀರಿಸ್ಬೇಕಿತ್ತ. ಹೋಗ್ತ ನಮ್ಮ ತಂಗಿಗೆ ಕೊಡೋಣ. ಸುಮ್ಮನೆ ಏನ್ ಮಾಡೋ ಪಾಪ, ರೊಕ್ಕನು ತಗೊಂಡೇವಿ, ಕೊಟ್ಟಿಲ್ಲ ಅಂತೇಳಿ ಆಕಿ ಜಗಳ ಹುಯಿ ಅಂತ ಮಾಡ್ತಾ ಇದಾಳ. ಹೋಲತ್ತ ಒಂದ್ 5,000 ರೂಪಾಯಿ ಕೊಟ್ಟು ಮುಟ್ಸನ್, ಮತ್ತೆ ಹೆಚ್ಚಿಗೆ ರೋಗ ಕೊಟ್ಟು ಮುಟ್ಸಕ್ಕಂತೂ ಆಗಲ್ಲ ರೀ. ಕರೆನ ನೀವೇ ಹೇಳಕತ್ತೀರದ ಇದು? ಯಪ್ಪ ನಂಗೆ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ತು. ಹೇಳಕ್ ಏನೈತೆ ಮರಯ್ಯ? ಹೇಳಕ್ ಏನೈತಿ? ನಾ ಹೇಳೋದು ಇಷ್ಟ, ಹೋಲತ್ತಾಗ ಕೊಟ್ಬಿಡು ಅಂತ. ಹಿಂಗ ಇರ್ರಿ ಸಾಕು ನನಗಷ್ಟೇ, ಮತ್ತೇನು ಬೇಡ ನನಗೆ. ಎಷ್ಟು ಖುಷಿ ಆಗತ್ತದ ಗೊತ್ತನ? ಹಿಂಗಿದ್ರೆ ಯಾರು ಏನಂತಾರೆ ಹೇಳ್ರಿ ನಿಮಗೆ ನೋಡೋಣ. ಹಿಂಗೆ ಹೆಂಡತಿ ಮಕ್ಕಳು ಅಂತೇಳಿ ಪ್ರೀತಿಯಿಂದ ಇದ್ರಿ ಅಂದ್ರೆ ಅಷ್ಟೇ ಸಾಕು ನನಗೆ, ಮತ್ತೇನು ಬೇಡ. ಆತಪ್ಪ ಆತು. ಹೆಂಡತಿ ಮಕ್ಕಳು ಯಾವಾಗಿದ್ರು ಪ್ರೀತಿನೇ ಐತಿ, ನೀ ಹಂಗೆ ತಿಳ್ಕೊಂಡಿದ್ದೆ ಅಷ್ಟ, ಮತ್ತೇನಿಲ್ಲ. ಹೋಲತ್ತ ನಾನು ಕಷ್ಟಪಟ್ಟು ದುಡಿತೀನಿ. ಏನು ನನಗೆ ಯಾಕೆ ಹಿಂಗೆ ಅನಿಸ್ತೈತಿ ಅಂದ್ರೆ, ನಮ್ಮ ಅಣ್ಣನ್ನ ಎಲ್ಲರೂ ಹೋಗ್ತಾರ, ಆದ್ರೆ ನನ್ನ ಬಗ್ಗೆ ಲೇವಡಿ ಮಾತಾಡ್ತಾರ. ಅದಕ್ಕೆ ನಾನು ಕಷ್ಟಪಟ್ಟು ದುಡಿತೀನಿ. ನಾನು ಹೌದಾ, ನಂಗೆ ನಮ್ಮ ಅಣ್ಣನಂಗೆ ಹೆಸರು ಗಳಿಸ್ತೀನಿ. ನಮ್ಮ ಅಣ್ಣನ್ಕಿಂತ ಇನ್ನೂ ಚಲೋ ದಾರಿ ಸಿಕ್ಕತ್ ನನಗೆ ದುಡಿಯಾಕ. ನಾನು ಇದ್ರಾಗ ಎಷ್ಟಕ್ಕಷ್ಟು ದುಡಿದು ಸಂಪಾದನೆ ಮಾಡಿ ನಾನು ಇದನ್ನ ನನ್ನ ಮಕ್ಕಳನ್ನ ಚಂದಾಗಿ ನೋಡ್ಕೊಂತೀನಿ. ಆಗ್ಲಿ 4 ಮಂದಿ ನೋಡಿದಾರ ಅನ್ನ ಬೇಕ. ಏನು ಹೌದಪ್ಪ ಹೌದು, ಏನು ರುದ್ರ ಅಂದ್ರೆ ರುದ್ರ ಅಷ್ಟು ಚಂದ ಬಾಳೆ ಮಾಡ್ಕೊಂಡು ಹೋಗ್ತಾನ ಅಂತ ಅನ್ಬೇಕು. ಹೌದಾ? ಸರಿ ಆಯ್ತು, ಹಂಗೆ ಮಾಡ್ರಿ. ಏನ್ರಿ ಇದೆಲ್ಲ ಸರಿ, ಮತ್ತೆ ನಿಮ್ಮ ಅಣ್ಣನ ಜೋಡಿ ಮಾತಾಡಕ್ಕೆ ಬಿಟ್ಟಿರಿ ಅಂತೀನಿ ನಾನು. ಮಾತಾಡ್ರಿ ಪಾಪ, ಒಳ್ಳೆ ಮನುಷ್ಯರವ್ರು ನಿಮ್ಮ ಅಣ್ಣಾರ. ಈಗ ನೋಡ್ರಿ ಬೇರೆ ಇದ್ದು ನೀವು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೀರಿ. ನೀವು ಅವರು ಜೊತೆ ಆಗ್ರಿ, ಒಕ್ಕಟ್ಟಾಗ್ರಿ, ಮಾತಾಡ್ರಿ. ನಿಮ್ಮ ಕೆಲಸ ನೀವು ಮಾಡ್ರಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಇಬ್ರು ಮಾತಾಡ್ಕೊಂಡಿದ್ರೆ 3ನೇದವ್ರು ಬಂದು ಕಡ್ಡಿ ಅಲ್ಲಾಡ್ಸಕ್ಕೆ ಜಗನೇ ಇರೋದಲ್ಲ ಅಂತಿಕೊರ್ರಿ. ನೀ ಹೇಳೋದು ಬರೋಬ್ಬರಿನೇ. ಆದ್ರೆ ಈಗ ನಾ ಹೋದ್ರು ಮಾತಾಡ್ತಾನ ನನ್ನ ಅಣ್ಣ. ಅಯ್ಯೋ ಒಪ್ಕೊಂಡ್ರೆ ಮಾತಾಡ್ತಾರಪ್ಪ, ಯಾಕೆ ಮಾತಾಡಲ್ಲ? ಒಂದು ಮಾತಿಗೆ ಹೆಜ್ಜೆ ಇಟ್ಟು ಹೋಗಿ ನೋಡ್ರಿ ನೀವು. ಪಾಪ ಮಾತಾಡ್ತಾರ್ರಿ ಅವರು. ನೀವೇ ಅಲ್ಲ ಎಡ್ಸೋಕ್ಲೆ ಇದು ಮಾಡ್ತಿದ್ದಿದ್ದು, ನೀವೇ ಅಲ್ಲ ಜಗಳ ಮಾಡ್ತಿದ್ದಿದ್ದು, ಸೇರ್ಲಂಗೆ ಮಾಡ್ತಿದ್ದಿದ್ದು. ಅವ್ರಿಗಂದ್ರೆ ಅವ್ರು ಹಂಗಿಲ್ಲ, ನೀವು ಹಂಗೆ ತಿಳ್ಕೊಂಡಿರಿ. ಸರಿ, ಹಂಗಾರ ಸರಿ ಮಾತಾಡ್ತೀನಪ್ಪ, ಅದಕ್ಕೇನಿಲ್ಲ. ಬರ್ತೇನೆ ತಡಿ. ಹೋಗ್ಬರ್ರಿ. ಅಷ್ಟ್ರಾಗ ನಾ ಅಡಿಗೆ ಮಾಡಕತ್ತೇನಲ್ಲ, ಇನ್ನೊಂಚೂರು ಅನ್ನ ಆಗೋದೈತಿ, ಅದಕ್ಕೆ ಮುಗಿಸಿ ಬರ್ತೇನೆ ನಾನು. ಊಟ ಮಾಡೋಣ ಅಂತ 4 ಮಂದಿ. ಆತ ಒಳಗೆ ತಗೋ, ಒಳಗಿಡು. ಅಯ್ಯೋ ದೇವ್ರೆ, ಯಾವ ದೇವ್ರು ಕಂಡ್ಬಿಡ್ತಪ್ಪ, ನನ್ನ ಗಂಡ ಇಷ್ಟು ಬದ್ಲಿ ಆಗದ? ಅಯ್ಯೋ ದೇವ್ರೆ, ಸಾಕಪ್ಪ ಸಾಕು. ಜೀವನದಾಗ ಇಷ್ಟಿದ್ರೆ ಇನ್ನೇನು ಬೇಕು ಹೇಳ? ಇಷ್ಟು ದುಡ್ಡು ತಂದು ಕೈಯಾಗ ಕೊಟ್ಟು, ಹೌದಾ ನಂಗೆ ಏನೋ ಒಟ್ಟು ನಾ ಕನಸು ಕಾಣ್ಗಿಣಕತ್ತೇನೆ, ಏನೋ ಒಂದು ಗೊತ್ತಾಗಲ್ದಲ್ಲ. ಇಲ್ಲ ಕನಸಲ್ಲ, ಖುಷಿ ಆಗತ್ತೈತಿ, ಖುಷಿ ಆತಪ್ಪ. ಎಂದಕ್ಕೆ ಮಕ್ಕಳು ಮರಿ ಸೊಸಿ ಮೊಮ್ಮಕ್ಕಳು ಎಲ್ಲ ಎದಕ್ಕೆ? ಎಲ್ಲ ನೆಟ್ಟಗಿದ್ರೆ ಸಂಸಾರ ಚಂದ. ಹೀಗೆಲ್ಲ ಹಾಕ್ಕೊಂಡು ಕುಂತ್ರೆ ಯಾಕೆ ಬೇಕು ಮಕ್ಕಳು ಮರಿ ಅಂತ ಅನ್ನಿಸ್ತತಿ. ಬೇಡಪ್ಪ ಬೇಡ. ಏನು ನನ್ನ ಹಣೆ ಬಾರನೋ ಏನೋ. ಆಗಲಿ ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು. ಅನ್ಸೂಯಿಂದ ನೀ ಕೇಳ್ದಂಗಾಕತ್ತಲ್ಲ. ಅನ್ಸೂಯ, ಯಾರ ನಮ್ಮ ನೀರು ಕರ್ದಂಗಾತಲ್ಲ? ಏನ್ರಿ ಅನ್ಸೂಯ ನೀನನ? ಏನ್ರಿ ನೀನನ ಅಂತೀರಲ್ಲ, ನೀವಿಲ್ಲ ಹಾಕದಿರಿ? ಹೋಯ್ದಿರಿ, ಕಣ್ ಕಾಣವಲ್ದ? ಕಾಂತತಿ, ಸ್ವಲ್ಪ ಮಂಜಾಗಿ ಕಾಂತತಿ. ಅಂದ್ರೆ ಅಷ್ಟು ಗೋಚರ್ಸಂಗಿಲ್ಲ. ಅಂದ್ರೆ ಕಣ್ಣು ಆಪರೇಷನ್ ಮಾಡ್ಯಾರ. ಸ್ವಲ್ಪ ದಿನ ಕಣ್ಣು ಭಾಳ ಬೆಳಕಿಗೆ ಅದು ಬಿಟ್ಟು ಅಡ್ಡಾಡ್ಬೇಡ್ರಿ ಅಂತ ಹೇಳ್ಯಾರ. ಒಂದು ಸ್ವಲ್ಪ ದಿನ ಹಿಂಗ ಕಣ್ಣು ಪೂರ ಕಾಣಲ್ಲ, ಎಣ್ಣೆ ಅದು ಹಾಕಿರ್ತಾರಲ್ಲ, ಹಂಗಾಗಿ ಕಣ್ಣು ಪೂರ ತೆಗಿಯಕ್ಕೆ ಆಗಲ್ಲ ಸ್ವಲ್ಪ. ಅಲ್ಲ ನೀನು ಇಲ್ಲಿ ಯಾಕೆ ಬಂದಿ? ನಾನು ನೋಡ್ಕೊಂಬಂದ್ಯಾ? ಇಲ್ಲ
ಇಲ್ಲ ರೀ, ನಿಮ್ಮನ್ನು ಹುಡ್ಕೊಂಡು ಬರಲಿಲ್ಲ. ಎಲ್ಲದಿರಿ ಹೆಂಗದಿರಿ ಅಂತ ಗೊತ್ತಿಲ್ಲದೆ ಹುಡ್ಕಾಕ್ ನನಗೇನು ಹರಿದ ವಯಸ್ಸ, ಆಗ ವಯಸ್ಸು ಆಗೋಗೈತಿ. ಅಲ್ಲ, ಕಣ್ಣು ಆಪ್ರೇಷನ್ ಆಗೈತೆ. ಏನಾತ್ರಿ, ಅದ್ರ ಸಂಬಂಧ ಆಪ್ರೇಷನ್ ಆಗೈತಿ? ಕಣ್ಣಿಗೆ ವಯಸ್ಸಾದ್ಮೇಲೆ ಪೊರಿ ಬಂದಿತ್ತಲ್ಲೇ, ಅದಕ್ಕೆ ಎಲ್ಲೇ ಕ್ಯಾನ್ಸರ್ ಆಗೈತಿ. ಅದನ್ನ ಬಿಡು, ನೀನು ಇಲ್ಲಿ ಯಾಕೆ ಬಂದೆ ಅದನ್ನ ಹೇಳು. ಅಲ್ಲ ನಾನು ರೀ, ನೀವು ಮನೆ ಬಿಟ್ಟು ಹೋದ್ಮೇಲೆ ನನಗಂತರೂ ಮನಿ ಆಗಿರಲಿಲ್ಲ. ಅದು ನಾನು ಏನು ಮಾಡಲಿ ಹೇಳ್ರಿ. ಅದು ಹಂಗಂತೇಳಿ ಎಲ್ಲಂತ ಹುಡುಕ್ಲಿ, ಅವ್ನು ಹುಡ್ಕೊಂಬ ಅಂತ ಹೇಳಿದ್ರೆ ಒಟ್ಟ ಇದು ಮಾಡಲಿಲ್ಲ. ನನಗೂ ಸಾಕಾಗಿ ಹೋತತ್ತಾಗ, ಕಡೆಗೆ ತಲೆ ಕೆಟ್ಟ ಹೋತು ಹುಡುಕಿ ಅತ್ತಾಗ. ಇವ್ ಹುಡ್ಕೊಂಬಾರಲ್ಲ ಅಂತ ಹೇಳಿ ಎಲ್ಲರನ್ನೂ ಹೇಳಾತು, ಎಲ್ಲೂ ಪತ್ತೆ ಹತ್ತಲಿಲ್ಲ. ಕಡೆಗೆ ಮಠದ ಕಡೆ ಹೋದ್ವಿ, ಅಲ್ಲಿನೂ ಕುಂತ್ವಿ, ಆದ್ರೆ ನಿಮ್ಮ ಸುದ್ದಿನೇ ಇಲ್ಲ. ನಾನೇನು ಮಾಡಲಿ ಹೇಳ್ರಿ. ಕಡೆಗೆ ಮಗಳ ಮನೆಗೆ ಹೋದ್ವಿ. ಮಗಳ ಮನೆಗೆ ಹೋದ್ರು ಅದೇನಂತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅಂತೇಳಿ ಮಗಳ ಮನೆಗೆ ಹೋದ್ವಿ. ಅಲ್ಲಿಂದ ಒಂದು ದುಡಿಯಾಕಂತ ಒಳ್ಳೆ ದಾರಿನೇ ಹಚ್ಕೊಟ್ರು. ಆದರೆ ಎಲ್ಲ ಆತಪ್ಪ ಅನ್ನೋದ್ರೊಳಗೆ ಏನು ಮಾಡ್ತೀರಿ ಹೇಳ್ರಿ. ಇದೆಲ್ಲ ಮುಗೀತು ಅನ್ನೋದ್ರೊಳಗೆ ಹಾಳಾದ್ದು ನನ್ನ ಮಗ ಅದನಲ್ಲ, ನೆಮ್ಮದಿ ಕೊಡೋದಿಲ್ರಿ ಅವನು. ಎಲ್ಲೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲವ. ಏನು ಮಾಡಿದ? ಏನೇನಾಯ್ತು ಗೊತ್ತನ? ಇಷ್ಟೆಲ್ಲ ಆತ? ಅಯ್ಯೋ ದೇವ್ರೆ, ಅದಕ್ಕೆ ನೀನು ನಾವಲ್ಲೇ ಇರಾಕಂತೇಳಿ ಬಂದೇನ? ನೋಡು ದೇವ್ರು ಸಾಯಕಾಲಕ್ಕೆ ನಿನ್ನ ಮತ್ತು ಒಂದು ಗುಡಿಸ್ಬಿಟ್ಟ. ಅವತ್ತು ಸಿಟ್ಟಿಗೆ ಎದ್ದು ಬಿಟ್ಟು ಬಂದ ಮೇಲೆ ಕಣ್ಣಿನ ಬಹಳ ತ್ರಾಸಾಗಕ್ಕಂತ ಹೊಳ್ಳಿ ಬಂದೇನಂದ್ರು ನನಗೆ ಬರೋಕ್ಕಾಗ್ಲಾರ್ದಂಗೆ ಆಗಿತ್ತು. ಆಮೇಲೆ ನಂಗೆ ಬರೋಕೆ ಇಷ್ಟನೂ ಇದ್ದಿದ್ದಿಲ್ಲ. ಹಾಗಾಗಿ ಸುಮ್ಮನೆ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಬೇಡ ಸತ್ರು ಇಲ್ಲೇ ಸತ್ತು ಬಿಡೋಣ ಅಂತೇಳಿ. ಆದ್ರೆ ನೋಡ್ರಿ, ಆ ವಿಧಿ ನಿನ್ನ ಮತ್ತೆ ಕೂಡಿಸ್ಬಿಡ್ತಲ್ಲೇ, ಕೂಡಿಸ್ಬಿಡ್ತು. ಬೇಡ, ಇನ್ಮ್ಯಾಗ ನೀನು ಅಲ್ಲಿ ಹೋಗೋದು ಬೇಡ, ಅವನ ಜೊತೆ ಇರೋದು ಬೇಡ ಅಂತ ನಾಲಾಯಕ್ ಜೊತೆ ಯಾಕಿರ್ತಿ? ಹೌದಿಲ್ಲ? ನಾನು ನೀನು ಇದು ಬಿಡೋಣ ಇಲ್ಲೇ, ಸಾಯ ಮಠ ನಮ್ಮ ಕೊನೆ ಉಸಿರನ್ನ ಇಲ್ಲೇ ಎಳೆದು ಬಿಡೋಣ. ಬೇಡ, ಮಕ್ಕಳು ಮರಿ ಎಲ್ಲ ಎದಕ್ಕೆ ಬೇಕು ಹೇಳಿ ನೋಡೋಣ, ನಾವಿಲ್ಲೇ ಇರೋಣ. ಈ ಬಾಡೆ ಹಂಗೆ ಮಾಡೈತ್ರಿ. ಗಿರ್ಜಿದಿ ಏನು ತಪ್ಪಿಲ್ಲ, ಪಾಪ ಚಲೋ ನೋಡ್ಕೊಡತ್ ನನ್ನ ಮಗಳು. ಒಂದು ಫೋನ್ ಹಚ್ಚಿ ನಾವು ಇಂಥಲ್ಲದೇವ ಅಂತ ಹೇಳ್ತೇನೆ. ಪಾಪ ನನ್ನ ಸಲಾಗೆ ಚಿಂತೆ ಮಾಡ್ತಿರ್ತೈತ್ರಿ ಈ ಪಾಪದ. ಹಾಂ ಅದು ಕರೆ ಅಲ್ಲ. ಪಾಪ ಯಾಕೆ ಸುಮ್ಮನೆ ಅದಕ್ಕೆ ತ್ರಾಸ? ಹೌದಿಲ್ಲ? ಆಯ್ತು ಹೇಳು. ಈಗ ಅವು ಎಲ್ಲೋದ್ಲು, ಅಪ್ಪ ಏನಾದ್ನ ಅಂತೇಳಿ ಇದನ್ನ ಚಿಂತೆ ಮಾಡ್ತಿರ್ತಾಳ. ಒಂದು ಫೋನ್ ಹಚ್ಚಿಂತಲ್ಲದೆ ಅಂತ ಹೇಳ್ತೇನೆ, ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ. ಆಯ್ತು ಹಚ್ಚು. ಏನ್ರಿ ಇದು ಮಗ ಫೋನ್ ಮಾಡಿದ್ದ. ಈಗ ಒಂದು ಒಟ್ಟ ಊರಿಗೆ ಸಣ್ಣದ್ರಾಗ ಬರಕ್ಕಾಗಲ್ಲ ಅಂತಂದಲ್ಲವ, ಏನಾತತ್ತೆ? ಏನಿಲ್ಲ, ಒಂದು ಯಾವುದೇ ಎಕ್ಸಾಮ್ ಕಟ್ಟಿದ್ನಂತೆ, ಪಾಸ್ ಆಗೈತಂತ. ಭಾರಿ ಚಲೋದ್ರಾಗ ಪಾಸ್ ಆತಂತದ್ದು. ಅದಕ್ಕವ ಇನ್ನೂ ಓದೋದು ಭಾಳ ಅದಾವ, ಈಗ ಬರ್ಕೊಂತ ಹೋಗ್ಕೊಂತ ಇರೋಕ್ಕಾಗಲ್ಲ. ಅಪ್ಪ ಹೇಳ್ಬಿಡ ಅವಾಗ, ನಂಗೆ ಈಗ ಒಟ್ಟ ಬರೋಕ್ಕಾಗೋದಿಲ್ಲ, ಓದ್ಬೇಕು ಅಷ್ಟೇ. ಭಾರಿ ದೊಡ್ಡ ಪರೀಕ್ಷೆ ಇವು. ಅವ್ವ ಮತ್ತು ನಾ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ ಅಂತ ಹೇಳು. ನಾ ಒಟ್ಟ ಈ ವರ್ಷ ಬರುದಿಲ್ಲ, ನಾ ಒಮ್ಮೆ ಎಲ್ಲ ಓದೋದು ಮುಗಿಸಿನ ಬರ್ತೇನೆ ಅಂತ ಹೇಳಿದ. ಹೌದಾ? ಅಯ್ಯೋ ದೇವ್ರೆ, ಅಲ್ರಿ ಈ ವರ್ಷ ಬರೋದಿಲ್ಲ ಅಂತಂದ್ರೆ ಹೆಂಗ್ರಿ ಅದು? ಅಲ್ಲ ಹೋಗ್ರಿಪ್ಪ, ನನ್ನ ಮಗನ ನೋಡ್ಲಾರ್ದೆ ಇರೋಕ್ಕಾಗಲ್ಲ ನನ್ನ ಜನ್ಮಕ್ಕೆ. ಮಗ ನೆನಪಕ್ಕನ್ರಿ. ಅಲ್ಲ, ಅವ್ನು ಓದಕ್ಕಂತೇಳಿ ಕಳ್ಸಿರೋದು. ನೀ ಬರ್ತಾನೆ ಇರು, ಆಗಾಗ ಬರ್ತಾನೆ ಇರು, ಸುಟಿ ಸಿಕ್ಬಿಟ್ಲೆ ಅಂತಂದ್ರೆ ಸುಟಿ ಸಿಕ್ಕಕ್ಕೆ ಬರೋದು ಹೋಗೋದು ಮಾಡಿದ್ರೆ ಅವ್ರು ಓದಕ್ಕಂತ ಸುಟಿ ಕೊಟ್ಟಿರ್ತಾರಲಿ. ಹಂಗೆ ಬರ್ಕೊಂತ ಹೋಗ್ಕೊಂತ ಕುಂತ್ರೆ ಆಗೋಗ ಮಾತಲ್ಲವು. ಅದು ಅಲ್ಲದೆ ಅಲ್ಲಿಂದ ಇಲ್ಲಿಗೆ ಬಂದು ಹೋಗಕ್ಕೆ ಸ್ವಲ್ಪ ರೊಕ್ಕನ, ಅಷ್ಟು ರೊಕ್ಕ ಅವ್ನು ಎಲ್ಲಿಂದ ತರಬೇಕು? ನಾವು ಕೊಡ್ಬೇಕಲ್ಲ. ಪಾಪ ಅದೇನೋ ಹಾಫ್ ಟೈಮ್ ಅದೇನೋ ಕೆಲಸನೂ ಅವರೇ ಕೊಡ್ತಾರಂತೆ. ಅದು ಕೆಲಸ ಮುಗಿಸ್ಕೊಂಡು ಓದೋದಂತೆ. ಅದು ಏನೇನೋ ಅಂದಪ್ಪ, ಅವು ಏನ ಲೆಕ್ಕ ಹತ್ತದಿಲ್ಲ ನಮ್ಗೆ ಅವು. ನೋಡು, ನಾ ಹೇಳ್ತೇನಲ್ಲ, ಈಗ ಸನ್ನೆದ್ರಾಗ ಒಟ್ಟು ಅವಂಗೆ ಈಗ ಫೋನ್ ಹಚ್ತಾನ ಸಂಜೆ ಮುಂದೆ. ಧೈರ್ಯದ್ಲೇ ನೀನ ಮಾತಾಡು, ಆರಾಮು ಓದಪ್ಪ ಮಗನೇ, ಏನು ಚಿಂತಿಲ್ಲ, ಇಲ್ಲೇನು ಇದು ಮಾಡ್ಕೋಬೇಡ ನೀನು. ನೀ ಓದೋದು ಒಂದ ಮುಖ್ಯ ನಮ್ಗೆ. ನೀ ಬರಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಳಕತ್ತಿಲ್ಲ. ಒಂದು ವರ್ಷ ಪುರ್ಸತ್ ಸಿಕ್ಕಿನ ಬಾರಪ್ಪ ಅಂತಂದೇಳಿ ಸಮಾಧಾನಾಗಿ ಮಾತಾಡು. ಅವಾಗ ಅವಂಗೂ ಅನ್ನಿಸ್ತೈತೆ, ಹೌದಪ್ಪ ನಮ್ಮವ್ವ ಎಷ್ಟು ಸಮಾಧಾನಲೇ ಮಾತಾಡಿದ್ಲು, ಅಡ್ಡಿ ಇಲ್ಲ, ನಾನು ಸ್ವಲ್ಪ ತಡೆದು ಹೋಗ್ಬೋದು ಅಂತ ಅವಂಗೂ ಅನ್ನಿಸ್ತತಿ. ಆತು ತಗೋರಿ, ಮತ್ತೇನು ಮಾಡೋದು? ಬರ್ಲಿ, ಅದು ಯಾವಾಗ ಬರ್ತಾನೆ ಬರಲಿ. ಫೋನ್ ಹಚ್ತೇನಂದ ನಾನು ಸಂಜಿಕ್ಕೆ. ಅಲ್ಲ, ಆ ಶೇಂಗಾ ಹಿಂಡಿ ಅವು ಏನೇನೇನೇನೋ ಮಾಡಿ ಕಳಿಸಿದ್ದೆ, ಎಲ್ಲ ಖಾಲಿ ಆದವೋ ಏನೋ ಪಾಪ. ಇನ್ನೊಂಚೂರು ಮಾಡಿ ಕಟ್ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು. ಈಗ ನೀವು ಹೋಗಿ ಕೊಟ್ಟು ಬರ್ತೀರಾ? ಅಯ್ಯೋ ದೇವ್ರೆ, ಹ್ಞೂ ರೀ, ಅವ್ನು ಬರೋಕ್ಕಾಗಲ್ಲ, ಓದೋದಿರ್ತಾವೆ, ನೀವೇ ಹೋಗಿ ಕೊಟ್ಟು ಬರ್ರಿ ಅಂತ. ಅಲ್ಲ ಅದೇನು ಇಲ್ಲೇ ಬೆಂಗಳೂರು ಇಲ್ಲೇ ಯಾವ್ದಾರ ಊರಂತ ಮಾಡಿ ಅನ್ಲಿ, ಅಲ್ಲಿ ಅಮೇರಿಕದಾಗ ಓದಾಕತ್ತಾನವ. ಅಯ್ಯೋ, ನಾ ಹೋದ್ರು ಅಷ್ಟೇ ಟಿಕೆಟು, ಅವ ಬಂದ್ರು ಅಷ್ಟೇ ಟಿಕೆಟು. ಅದು ಅಲ್ಲದೆ ಕಂಡಬಿಟ್ಟು ದೂರ, ನಮ್ಗೆ ಗಂದು ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಅದು ಅಲ್ಲದೆ ಅದು ಎಂಥದ್ದು ಮಾಡಿಸಿದ್ನಲ್ಲವ, ಎಂಥದ್ದು ಪಾಸ್ಬುಕ್ ನಮ್ದು ಎಲ್ಲಿ ಐತದೆಲ್ಲ. ಅಲ್ರಿ, ಅವ್ನು ಇದ್ದಿದ್ದೆಲ್ಲ ಮಾಡಿಸಿದ, ನಮ್ದು ಐತಲ್ಲ. ಮನೆ ಹೋಗಿ ಬ್ಯಾಂಕಿಗೆ ರೊಕ್ಕ ಹಾಕಿರಿ, ಪಾಸ್ಬುಕ್ ಇಂದ ರೊಕ್ಕ ಹಾಕಿಸ್ಕೊತಾರನ? ಐತ್ ತಗೋರಿ ಪಾಸ್ಬುಕ್, ಹೋಗಿ ಹೇಳ್ರಿ ನಮ್ದು ಐತಪ್ಪ ಪಾಸ್ಬುಕ್, ನಾವು ಹಂಗೆ ತಕ್ಕ ಮಟ್ಟಿಗೆ ಒಟ್ಟು ರೊಕ್ಕ ಪಕ್ಕ ಇಟ್ಟಿರ್ತೀವಿ ಅಂತ ಹೇಳಿ ಹೋಗ್ರಿ. ಅದೆಲ್ಲ ಎದಕ್ಕೆ ಬೇಕಂತ? ರೊಕ್ಕ ಇಟ್ಟರಷ್ಟೇ, ರೊಕ್ಕ ಬ್ಯಾಂಕ್ನಾಗ ಇಡೋರು ಅಟ್ಟೆ ಹೋಗ್ಬೇಕಂತನ? ಅದು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಬಿಡ್ಲೆ, ವಿಮಾನಕ್ಕೆ ಹೋಗಕ್ಕೆ ಒಂದು ಪಾಸ್ಬುಕ್ ಕೊಡ್ತಾರ ಕಾಂತತಿ.
ಅದು ಬೇರೆ ಅವತ್ತು ಅನ್ನತಿದ್ದ ಇವ ಅದು ಎಂತದ ಅಂದಪ್ಪ ನಮ್ಗೆ ಪೂರ ಸುಸೂತ್ರ ಗೊತ್ತೂ ಆಗೋದಿಲ್ಲ ತಗ ಕೇಳೇವಿ ಹೇಳೇವಿ ಅಂದ್ರೆ ಒಟ್ಟು ಆದ್ ನೋಡು ನೀ ಸುಮ್ಮನೆ ಕಿರಿಕಿರಿ ಮಾಡಕ್ ಹೋಗ್ಬೇಡ ನಂಗೆ ನಾ ಹೇಳ್ತಾನಲ್ಲ ಸುಮ್ಮನಿದ್ ಬಿಡು. ಆಯ್ತು ಬಿಡ್ರಿ, ಅದಕ್ಕೆ ಹಂಗೆ ಕಡ್ದಾರಂಗೆ ಮಾಡ್ತೀರ ತಗ. ಓಲಿಲ್ಲ ಅಂದ್ರೆ ಓಲಿಲ್ಲ ತಗ. ಒಂದು ಈ ವರ್ಷ ಬರೋದಿಲ್ಲ ಅಂದ್ರೆ ಬರೋದ ಒಂದು 6-7 ಬಂದಿರ್ತಿದ್ದ, ಅದು ಬರೋದಿಲ್ಲ ಅಂದ್ರೆ ಅಯ್ಯೋ ದೇವ್ರೆ, ನನ್ನ ಮಗ ಮನೆಯಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕೆ ಬೇಕಿವೆಲ್ಲ ಓದೋದು ಮಾಡೋದು ಹೊರದೇಶಕ್ಕೆ ಹೋಗಿ? ಯಾಕೆ ಇಲ್ಲಿ ಓದೋರು ಏನು ಸಾಧನೆ ಮಾಡಿಲ್ಲನ? ಎಲ್ಲ ಹೊರದೇಶಕ್ಕೆ ಹೋದವ್ರು ಅಷ್ಟೇ ಸಾಧನೆ ಮಾಡ್ಯಾರನ. ಇವ್ರದೊಂದು ತಗ ಮಗನ ಅಲ್ಲಿ ಕಳಿಸ್ಬೇಕು ಇಲ್ಲಿ ಕಳಿಸ್ಬೇಕು ಓದಿಸ್ಬೇಕು ಅಂತ ಕಳಿಸಿದ್ರು. ಈಗ ನೋಡಿದ್ರೆ ಈ ನಮ್ನಿ ಓದೋದು, ಅದು ಏನು ಓದ್ತಾವೋ ಏನು ಬರಿತಾವೋ, ಅಯ್ಯೋ ದೇವ್ರೇ, ನಮ್ಮಪ್ಪ ಪರಮಾತ್ಮಗೆ ಗೊತ್ತು.